ನಿಮ್ಗೆ ಡೌಟ್ ಬಂದೇ ಇರುತ್ತೆ, ಡಾಕ್ಟರ್ಸ್ ಯಾಕೆ ಈ ವೈಟ್ ಕಲರ್ ಕೋಟ್ಸೇ ಹಾಕ್ತಾರೆ ಅಂಡ್ ಈವನ್ ಆ ವೈಟ್ ಕಲರ್ ಕೋಟ್ ಸ್ವಲ್ಪ ಕೊಳೆ ಆದ್ರೂ ಅದ್ ಕ್ಲಿಯರ್ ಆಗಿ ಕಾಣಿಸುತ್ತಂತ ಅವ್ರಿಗೆ ಗೊತ್ತಿದ್ರು ಕೂಡ ಆ ವೈಟ್ ಕೋಟ್ಸೇ ಯಾಕೆ ಹಾಕ್ತಾರೆ ಯಾಕಂತ ಹೇಳ್ತೀನಿ. ಅಂಡ್ ತುಂಬಾ ಜನಕ್ಕಿರೋ ಡೌಟ್ ಏನಂದ್ರೆ, ಒಂದ್ ವೇಳೆ ನಮ್ ಬೆರಳು ಕಟ್ ಮಾಡ್ಕೊಂಡ್ರೆ ಇನ್ನ ಜೀವನ ಪೂರ್ತಿ ಆ ಬೆರಳು ಇಲ್ದೇನೆ ಬದುಕ್ಬೇಕೇನೋ ಅನ್ಕೋತಾರೆ. ಬಟ್ ಹಾಗ ಅನ್ಕೊಂಡ್ ಸುಮ್ನೆ ಇರೋಕ್ ಹೋಗ್ಬೇಡಿ, ಅದನ್ನ ಮತ್ತೆ ರೀಪ್ಲೇಸ್ ಮಾಡೋಂತ ಅವಕಾಶ ತುಂಬಾನೇ ಇದೆ. ಜಸ್ಟ್ ಹೀಗ್ ಫಾಲೋ ಮಾಡಿದ್ರೆ ಸಾಕು. ಅದೇನು ಅಂತ ಹೇಳ್ತೀನಿ. ಅಂಡ್ ಒಂದ್ ವೇಳೆ ಈ ಗನ್ಸ್ ಅನ್ನ ಹೀಗ್ ಮೇಲೆ ಫೈರ್ ಮಾಡಿದ್ರೆ ಆ ಬುಲೆಟ್ ಎಷ್ಟು ದೂರ ಹೋಗುತ್ತೆ ಅಂಡ್ ಮತ್ತೆ ರಿಟರ್ನ್ ಬಂದಂತ ಆ ಬುಲೆಟ್ ಮನುಷ್ಯನ ಮೇಲೆ ಬಿದ್ರೆ ಏನಾಗುತ್ತೋ ಅನ್ನೋ ವಿಷಯವನ್ನ ಹೇಳ್ತೀನಿ. ಸೊ ಇನ್ನ ಲೇಟ್ ಮಾಡಿದೆ. ಹಾಯ್ ಹಲೋ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಸೊ ನಿಮ್ಗೇನಾದ್ರೂ ಈ ರೀತಿಯ ಹ್ಯಾಂಗ್ ನೈಲ್ ನಮ್ಮ ಬೆರಳ ಮೇಲೆ ಈ ರೀತಿ ಬಂದ್ರೆ ಅದ್ರಲ್ಲಿ ನಮ್ ತುಂಬಾ ಜನ ಅದನ್ನ ಕಿತ್ತು ಬಿಸಾಕೋದಕ್ಕೆ ಮೇಲೆ ಕಿಳಿತಿರ್ತಾರೆ. ಬಟ್ ಹೀಗ್ ಮಾಡೋದು ಸರಿನಾ ನೀವೇ ಹೇಳಿ. ಸೊ ಹೀಗ್ ಮಾಡೋದು ತುಂಬಾ ಡೇಂಜರ್. ಯಾಕಂತ ಹೇಳ್ತೀನಿ. ಆಕ್ಚುಲಿ ಈ ಹ್ಯಾಂಗ್ ನೈಲ್ ಅನ್ನೋದು ಪಾರ್ಟ್ ಆಫ್ ಅವರ್ ಸ್ಕಿನ್. ನೀವೇನಾದ್ರೂ ಕಿತ್ತಾಕಿದ್ರೆ ಒಂದು ದೊಡ್ಡ ರಿಸ್ಕ್ ತಗೊಂಡಂಗೆ. ಇಲ್ವಾ ಒಂದ್ ವೇಳೆ ಅದನ್ನ ನೀವು ತುಂಬಾ ಉದ್ದ ಕೇಳಿದ್ರೆ ಅದು ಕೂಡ ಡೇಂಜರ್. ಇದು ಆಕ್ಚುಲಿ ಒಂದು ಸ್ಮಾಲ್ ಕಟ್ ನಮ್ಮ ಉಗುರಿನ ಪಕ್ಕದಲ್ಲಿ ಮಾತ್ರನೇ ಬೆಳೆಯುತ್ತೆ. ಅದನ್ನ ಮೇಲೆ ಕೇಳಿದ್ರೆ ಆ ಜಾಗದಲ್ಲಿ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿ ಇನ್ಫೆಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಹ್ಯಾಂಗ್ ನೈಲ್ ಬಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಹೀಗ್ ಕಟ್ ಮಾಡಿ ಅಂಡ್ ಅದಕ್ಕೊಂದು ಬ್ಯಾಂಡೇಡ್ ಹಾಕಿ. ಒಂದ್ ವೇಳೆ ನಿಮ್ ಫಿಂಗರ್ ಕಟ್ ಆದ್ರೆ ಕೆಲವರು ಅದ್ರ ಕತೆ ಮುಗೀತು ಅಂತ ಹೇಳ್ತಿರ್ತಾರೆ. ಬಟ್ ಆ ಮಾತ್ ಕೇಳಿ ಸುಮ್ನಾಗೋದಕ್ಕೆ ಹೋಗ್ಬೇಡಿ. ನೀವೇನಾದ್ರೂ ಅದನ್ನ ಮತ್ತೆ ಪ್ಯಾಚ್ ಅಪ್ ಮಾಡಿಸ್ಕೊಳ್ಬೇಕು ಅನ್ಕೊಂಡ್ರೆ ಬೇಗ ಹಾಸ್ಪಿಟಲ್ ಹೋಗ್ಬೇಕು. ಜೊತೆಗೆ ಆ ಕಟ್ ಆಗಿರುವಂತ ಫಿಂಗರ್ ನು ಕೂಡ ಒಂದು ಫ್ರೆಶ್ ಪ್ಯಾಕೇಜ್ ಅಲ್ಲಿ ಇಟ್ಟು ಸೆಪ್ಟಿಕ್ ಆಗದೆ ಇರೋ ರೀತಿ ತಗೊಂಡೋಗ್ಬೇಕು. ಆ ಸರ್ಜನ್ ಮೊದಲು ಆ ಟೈನಿ ಬ್ಲಡ್ ವೆಸಲ್ಸ್ ಅನ್ನ ಟೈನಿ ನರ್ವ್ಸ್ ಗೆ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದು ಆಲ್ಮೋಸ್ಟ್ ಕನೆಕ್ಟ್ ಆಗುತ್ತೆ ಅಂಡ್ ಆ ಬೆರಳನ್ನ ಮತ್ತೆ ಸೇಮ್ ಪೊಸಿಷನ್ ಗೆ ರೀ ಅಟ್ಯಾಚ್ ಮಾಡಿ ಕಳಿಸ್ತಾರೆ. ಸೊ ನಮ್ಮೆಲ್ಲರಲ್ಲೂ ಇರುವಂತ ಒಂದು ಡೌಟ್, ಡಾಕ್ಟರ್ಸ್ ಯಾಕೆ ಈ ವೈಟ್ ಕಲರ್ ಕೋಟ್ಸ್ ಅನ್ನೇ ಹಾಕ್ತಾರೆ? ಐ ಮೀನ್ ಈ ವೈಟ್ ಕಲರ್ ನಿಮ್ಗೆ ಗೊತ್ತಿರೋದೇ ಅಲ್ವಾ, ಅದ್ರ ಮೇಲೆ ಯಾವುದೇ ಮಾರ್ಕ್ಸ್ ಅಂಟ್ಕೊಂಡ್ರು ಕೂಡ ಅದು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಆದ್ರೂ ಇವ್ರು ಯಾಕೆ ಈ ಕಲರ್ ಚೇಂಜ್ ಮಾಡ್ತಿಲ್ಲ? ಅಸಲಿಗೆ ಯಾಕೆ ಹೀಗಂತ ನೋಡೋದಾದ್ರೆ ಕೆಲವು ವರ್ಷಗಳ ಹಿಂದೆ ಹೋದ್ರೆ ಆ ಡಾಕ್ಟರ್ಸ್ ಹಾಕ್ತಿದ್ದೆ ಈ ಬ್ಲಾಕ್ ಸೂಟ್ಸ್ ಅಂಡ್ ದಟ್ಸ್ ಆಕ್ಚುಲಿ ಎಕ್ಸಾಕ್ಟ್ಲಿ ಯಾಕೆ ಮತ್ತೆ ಆ ಕಾಲದಲ್ಲಿ ಸ್ವಲ್ಪ ದಿನಗಳ ನಂತರ ಈ ವೈಟ್ ಕಲರ್ ಗೆ ಬಂದ್ರು. ಯಾಕಂದ್ರೆ ಒಮ್ಮೆ ಅವರು ಈ ಬರಡಾದ ಪರಿಸರವನ್ನ ಕಾಪಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಕಲಿತಾರೆ. ನಂತರ ಈ ಒಂದು ಬಿಳಿ ಬಣ್ಣವನ್ನ ಹಾಕಿ, ಅಂದ್ರೆ ಬಿಳಿ ಬಣ್ಣ ಅನ್ನೋದು ಕ್ಲೀನಿನೆಸ್ ಗೆ ಒಂದು ಉದಾಹರಣೆ. ಸೊ ಆದ್ರಿಂದ ಈ ಒಂದು ಬಿಳಿ ಬಣ್ಣದ ಕೋಟ್ಸ್ ಅನ್ನ ಹಾಕಿ ಡಾಕ್ಟರ್ಸ್ ಕ್ಲೀನಿನೆಸ್ ನ ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ನೀವೇನಾದ್ರೂ ಗನ್ ಅನ್ನ ಈ ಗಾಳಿಗೆ ಫೈರ್ ಮಾಡಿದ್ರೆ ಆ ಬುಲೆಟ್ ಮೇಲೆ ಹೋಗ್ತಾ ಹೋಗ್ತಾ ಅದರ ಫೋರ್ಸ್ ಮುಗಿದ ನಂತರ ಮತ್ತೆ ರಿಟರ್ನ್ ಬರೋದಕ್ಕೆ ಶುರು ಮಾಡುತ್ತೆ. ಅದರ ಸ್ಪೀಡ್ ಎಷ್ಟಿರುತ್ತಂದ್ರೆ ನಾರ್ಮಲಿ 200 ಮೈಲ್ಸ್ ಪರ್ ಅವರ್ ಅಂಡ್ ಇಟ್ಸ್ ಡಿಪೆಂಡಿಂಗ್ ಆನ್ ಬುಲೆಟ್ ಸೈಜ್. ಸೊ ಅದೀಗ ನಮ್ ತಲೆ ಮೇಲೆ ಬಿದ್ರೆ ಸೀರಿಯಸ್ ಹಾರ್ಮ್ ಆಗೋದು ಇಲ್ವಾ ಪ್ರಾಣವನ್ನ ಕಳ್ಕೊಳ್ಳುವಂತ ಅವಕಾಶ ಇರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಕೂಡ ಈ ಶೇಪ್ ಅಲ್ಲಿ ಬಿದ್ರೆ ಮಾತ್ರನೇ ಆ ಬುಲೆಟ್ ಒಳಕ್ ನುಗ್ಗುತ್ತೆ, ಇಲ್ಲ ಅಂದ್ರೆ ಹಾಗಾಗೋದಿಲ್ಲ. ಸೊ ದಟ್ಸ್ ಆಲ್ ಫಾರ್ ಟುಡೇ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿ ಅಂಡ್ ನೀವು ಮಾಡೋ ಪ್ರತಿ ಲೈಕ್ ನಮ್ಗಿನ್ನೂ ಇದೇ ರೀತಿಯ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಕೊಟ್ಟಂಗಿರುತ್ತೆ. ಸೊ ಇದು ವಿಷಯ.